ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಅಭ್ಯಾಸ 3.5 ಅನ್ನು ಬಿಡಿಸಿದ್ವಿ ನಿನ್ನೆ. ಇವತ್ತು ನಾವು ಅಭ್ಯಾಸ 3.6 ಈ ಅಧ್ಯಾಯದ ಕೊನೆಯ ಅಭ್ಯಾಸ 3.6 ಅನ್ನು ಬಿಡಿಸೋಣ. ಕೆಳಗಿನ ಸಮೀಕರಣಗಳನ್ನು ಬಿಡಿಸಿರಿ. ಫಸ್ಟ್ ಒಂದು 8x - 3/3x ಈಸ್ ಈಕ್ವಲ್ ಟು 2. ಬಹಳ ಸಿಂಪಲ್ ಐತಿ ಪ್ರಶ್ನೆ. ಇಲ್ಲಿ 3x 8x - 3 ಜೊತೆ ಭಾಗಿಸ್ತಾ ಇರ್ತೀವಿ, ಬಲಗಡೆ ಕಳ್ಸಂತ ಏನಾಗ್ತದೆ ನೋಡಿ. 8x - 3 ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 2 ಐತಿ, ಈ 3x ಇಲ್ಲಿ ಭಾಗಿಸ್ತತಿ, ಈ ಕಡೆ ಕಳಿಸಿ ಗುಣಿಸ್ತೈತಿ ಇಂಟು 3x. 8x - 3 ಆಸ್ ಇಟ್ ಈಸ್. ಇದನ್ನ ಗುಣಾಕಾರ ಮಾಡಿದ್ರೆ ಏನೈತಿ, 2 3 6x ಆಯ್ತು. ಈಗ ಚರಾಕ್ಷರಗಳನ್ನ ಒಂದ್ ಕಡೆ ಮಾಡ್ಕೊಳ್ಳೋಣ. 8x ಇದೆ ಅಲ್ಲಿ, ಪ್ಲಸ್ 6x ಎಡಗಡೆ ತಗೊಂಡ್ಬಂದ್ರೆ -6x, -3 ಬಲಭಾಗ ಕಳಿಸೋಣ, +3 ಆಯ್ತು. x ಸಜಾತಿ ಪದಗಳು, ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ, ಕಳಿಬೇಕು. 8ರಾಗ 6 ಕಳೆದ 2x, ಬಲಭಾಗದಲ್ಲಿ 3 ಐತಿ. ನಾವು ಈ ಸಮೀಕರಣ ಬಿಡಿಸೋದಂದ್ರೆ ಏನರ್ಥ, ಈ ಚರಾಕ್ಷರದ ಬೆಲೆ ಕಂಡುಹಿಡಿಬೇಕಂತ ಅರ್ಥ. x ಅನ್ನ ಹೊರತುಪಡಿಸಿ ಉಳಿಕಿದ್ವಲ್ಲ ಬಲಭಾಗ ಕಳಿಸ್ಬೇಕು. x ಜೊತೆ 2 ಗುಣಿಸ್ತೈತಿ, ಬಲಭಾಗ ಕಳಿಸಿ ಭಾಗಿಸ್ತೈತಿ. x ಈಸ್ ಈಕ್ವಲ್ ಟು 3/2. ಇಷ್ಟು ಈಸಿಯಾಗಿ ನಾವು ಈ ಸಮೀಕರಣ ಬಿಡಿಸ್ಬೇಕು. 9x/7 - 6x ಈಸ್ ಈಕ್ವಲ್ ಟು 15. ಈ ಸಮೀಕರಣ ಬಿಡಿಸೋದಂದ್ರೆ ಏನರ್ಥ, ಈ ಸಮೀಕರಣದಲ್ಲಿರುವಂತ ಚರಾಕ್ಷರವಾದಂತ x ಬೆಲೆಯನ್ನು ಕಂಡುಹಿಡಿಯೋದಂತ ಅರ್ಥ. ಇಲ್ಲಿ 7 - 6x ಐತಲ್ಲ, ಭಾಗಿಸ್ತೈತಿ, ಬಲಭಾಗ ಕಳಿಸೋಣ, ಗುಣಿಸ್ತೈತಿ. ಎಡಭಾಗದಲ್ಲಿ ಏನು ಉಳಿತು, 9x ಉಳಿತು, ಬಲಭಾಗದಲ್ಲಿ ಆಲ್ರೆಡಿ 15 ಐತಿ. ಈ 7 - 6x ಬಲಭಾಗ ಕಳಿಸಿದ್ರೆ ಗುಣಿಸ್ತೈತಿ, 7 - 6 ದ್ವಿಪದೋಕ್ತಿ ಇರೋದ್ರಿಂದ ಬ್ರಾಕೆಟ್ ಹಾಕಿದ್ವಿ. 9x ಆಸ್ ಇಟ್ ಈಸ್. ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುಣಿಸೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, 15 7 105, ಪ್ಲಸ್ ಇಂಟು ಮೈನಸ್ ಮೈನಸ್, 15 6 90x. ಇವಾಗ ಏನ್ ಮಾಡೋಣ ಅಂದ್ರೆ ಚರಾಕ್ಷರಗಳನ್ನ ಒಂದ್ ಕಡೆ ಮಾಡ್ಕೊಳ್ಳೋಣ. 9x ಇಲ್ಲೇ ಇರಲಿ, -90x ಎಡಭಾಗ ತಗೊಂಡ್ಬಂದ್ರೆ +90x ಆಯ್ತು. ಬಲಭಾಗದಲ್ಲಿ ಏನು ಉಳಿತು, 105. x ಸಜಾತಿ ಪದಗಳು 2 ಪ್ಲಸ್ ಪ್ಲಸ್ ಅದ, ಕೂಡಿಸ್ಬೇಕು. 90x + 9x ಅಂದ್ರೆ 99x ಆಯ್ತು. ಈಸ್ ಈಕ್ವಲ್ ಟು 105. x ಬೆಲೆ ಕಂಡುಹಿಡಿಯಬೇಕಾಗೈತಿ. ಹಾಗಾಗಿ x ಅನ್ನ ಹೊರತುಪಡಿಸಿ ಉಳಿಕಿದ್ದಲು ಬಲಭಾಗ ಕಳಿಸ್ಬೇಕು. x ಜೊತೆ 99 ಗುಣಿಸ್ತೈತಿ, ಬಲಭಾಗ ಕಳಿಸಿದ್ರೆ ಭಾಗಿಸ್ತೈತಿ. x ಈಸ್ ಈಕ್ವಲ್ ಟು 105/99. 3ರಿಂದ ಭಾಗ ಹೋಗ್ತೈತಿ. ನಾವು 3 3 9 3 9 3 9 3 15, 35 ಮತ್ತು 33 ಒಂದ ಮಗ್ಗಿ ಒಳಗಿಲ್ಲ, ಆಸ್ ಇಟ್ ಈಸ್. x ಈಸ್ ಈಕ್ವಲ್ ಟು 35/33. Therefore, x is equal to 35/33. Next third problem. z/z+15 is equal to 4/9. ಈ ಸಮೀಕರಣವನ್ನು ಬಿಡಿಸಿರಿ ಅಂತ ಹೇಳಿದಾರೆ. ಅಂದ್ರೆ ಈ ಸಮೀಕರಣದಲ್ಲಿರುವಂತ z ಬೆಲೆಯನ್ನು ಕಂಡುಹಿಡಿಯಬೇಕು. ಈ ತರ ಇದ್ದಾಗ ಓರೆ ಗುಣಾಕಾರವನ್ನು ಮಾಡಬೇಕು. z ಕ್ಕೆ 9ರಿಂದ ಗುಣಿಸಬೇಕು, 4ಕ್ಕೆ z+15 ದಿಂದ ಗುಣಿಸಬೇಕು. ಓರೆ ಗುಣಾಕಾರ ಮಾಡಲಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ 4 into z+15 is equal to 9 into z. 9 into z 9z. ಈಗ ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುಣಿಸೋಣ. 4 into z 4z, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 4 15 60 is equal to 9z. ಚರಾಕ್ಷರಗಳು ಒಂದ್ ಕಡೆ ಮಾಡ್ಕೊಂಡು 4z ಇಲ್ಲೇ ಇರಲಿ, ಪ್ಲಸ್ 9z ಎಡಗಡೆ ತಗೊಂಡ್ಬಂದ್ರೆ -9z ಆಯ್ತು. ಈ ಪ್ಲಸ್ 60 ಬಲಭಾಗ ಕಳಿಸೋಣ, -60 ಆಗ್ತದೆ. ಇವು 2 ಸಜಾತಿ ಪದಗಳದವು, ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ, ಕಳಿಬೇಕು. 9 ರ 4 ಕಳೆದ್ರೆ 5 ಬರ್ತೈತಿ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಹಾಗಾಗಿ -5z ಈಸ್ ಈಕ್ವಲ್ ಟು -60. ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. z ಜೊತೆ 5 ಗುಣಿಸ್ತೈತಿ, ಬಲಭಾಗ ಕಳಿಸಿ ಭಾಗಿಸ್ತೈತಿ. z ಈಸ್ ಈಕ್ವಲ್ ಟು 60/5. 60ಕ್ಕೆ 5ರಿಂದ ಭಾಗಿಸಿದ್ರೆ 5 1 5 12. Therefore, z is equal to 12. Next fourth problem.
3y plus 4 upon 2 minus 6y is equal to minus 2 upon 5. ಇಲ್ಲಿ ಕೂಡ ಓರೆ ಗುಣಾಕಾರ ಮಾಡ್ಬೇಕು. ಅಂದ್ರೆ 5 ದಿಂದ 3y plus 4 minus 2 ದಿಂದ 2 minus 6y ಕೂಡಿಸ್ಬೇಕು. ಓರೆ ಗುಣಾಕಾರ ಮಾಡಲಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 5 into 3y plus 4 is equal to minus 2 into 2 minus 6y. ದ್ವಿಪದೋಕ್ತಿರೋದ್ರಿಂದ ಬ್ರಾಕೆಟ್ನೇ ಬರೀತಾ ಇದ್ದೀನಿ. ಓರೆ ಗುಣಾಕಾರ ಮಾಡೋ ರೂಪದಾಗ ಇಟ್ಟಿದ್ದೀವಿ. ಗುಣಾಕಾರ ಮಾಡೋಣ. ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುಣಿಸೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಮೂರಲೆ 15y ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ನಾಲ್ಕಲೆ 20 ಈಸ್ ಈಕ್ವಲ್ ಟು ಮೈನಸ್ 2 ದಿಂದ ಬ್ರಾಕೆಟ್ ಒಳಗಿರುವಂಥ ಎರಡು ಪದ ಗುಣಿಸ್ಬೇಕು ಚಿಹ್ನೆ ಸಮೇತ. ಮೈನಸ್ ಇಂಟು ಪ್ಲಸ್ ಮೈನಸ್ 2 4 ಮೈನಸ್ ಇಂಟು ಮೈನಸ್ ಪ್ಲಸ್ 2 6 12y. ಚರಾಕ್ಷರನ ಒಂದ್ ಕಡೆ ಮಾಡ್ಕೊಳ್ಳೋಣ, ಅಂಕಿ ಸಂಖ್ಯೆಗಳನ್ನ ಒಂದ್ ಕಡೆ ಮಾಡ್ಕೊಳ್ಳೋಣ. 15y ಇಲ್ಲಿ ಇರಲಿ, ಪ್ಲಸ್ 12y ಎಡಗಡೆ ತೊಗೊಂಡ್ರೆ ಮೈನಸ್ 12y ಆಯ್ತು. ಬಲಭಾಗದಲ್ಲಿ ಮೈನಸ್ 4 ಐತಿ. ಪ್ಲಸ್ 20 ಬಲಭಾಗ ಕಳಿಸೋಣ ಮೈನಸ್ 26. ಇವೆರಡು ಸಜಾತಿ ಪದಗಳದವು. ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ, ಕಳಿಬೇಕು. 17 12 ಕಳೆದ್ರೆ 3y. ಇವೆರಡು ಮೈನಸ್ ಮೈನಸ್ ಅದಾವು. ಎರಡು ಮೈನಸ್ ಮೈನಸ್ ಇದ್ರೆ ಕೂಡಿಸ್ಬೇಕು. ಕೂಡಿಸಿ ಉತ್ತರ ಮೈನಸ್ ಒಳಗೆ ಹಚ್ಬೇಕು. ಎಷ್ಟಾಯ್ತದೆ? ಮೈನಸ್ 20 ಮೈನಸ್ 4 ಮೈನಸ್ 24 ಆಯ್ತು. y ಜೊತೆ 3 ಗುಣಿಸ್ತೈತಿ, ಬಲಭಾಗ ಕಳಿಸಿ ಭಾಗಿಸ್ತೈತಿ. y ಈಸ್ ಈಕ್ವಲ್ ಟು ಮೈನಸ್ 24 ಅಪಾನ್ 3. 24ಕ್ಕೆ 3ರಿಂದ ಭಾಗಿಸಿದ್ರೆ 3 1 3 8. therefore y is equal to minus 8. Problem. 7y plus 4 divided by y plus 2 is equal to minus 4 by 3. ಇಲ್ಲಿ ಕೂಡ ಓರೆ ಗುಣಾಕಾರ ಮಾಡೋಣ. 3 ದಿಂದ 7y plus 4ಗೆ ಮೈನಸ್ 4 ದಿಂದ y plus 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಅಂದ್ರೆ 3 into 7y plus 4 is equal to minus 4 into 5 plus 2. ಎರಡು ಪದ ಇರೋದ್ರಿಂದ ಬ್ರಾಕೆಟ್ನೇ ಹಾಕ್ತಿದ್ದೀನಿ. ಈಗ ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುಣಿಸ್ಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 21y ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 4 12. ಬಲಭಾಗದಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು y 4y ಮೈನಸ್ ಇಂಟು ಪ್ಲಸ್ ಮೈನಸ್ 4 8. ಈಗ ಚರಾಕ್ಷರನ ಒಂದ್ ಕಡೆ ಮಾಡ್ಕೊಳ್ಳೋಣ. 21y ಇಲ್ಲೇ ಇಲ್ಲಿದೆ. ಮೈನಸ್ 4y ಎಡಗಡೆ ತಗೊಂಡ್ಬಂದ್ರೆ ಪ್ಲಸ್ 4y ಆಯ್ತು. ಬಲಭಾಗದಲ್ಲಿ ಮೈನಸ್ 8 ಐತಿ. ಪ್ಲಸ್ 12 ಬಲಭಾಗ ಕಳ್ಸೋಣ ಮೈನಸ್ 12 ಆಯ್ತು. ಇವು ಎರಡು ಸಜಾತಿ ಪದಗಳಿದಾವೆ. ಎರಡು ಪ್ಲಸ್ ಪ್ಲಸ್ ಇದಾವೆ, ಕೂಡಿಸ್ಬೇಕು. 21ಕ್ಕೆ 4 ಕೂಡಿಸಿದ್ರೆ 25y ಆಯ್ತು. ಬಲಭಾಗದಲ್ಲಿ ಎರಡು ಮೈನಸ್ ಮೈನಸ್ ಇದಾವೆ. ಎರಡು ಮೈನಸ್ ಮೈನಸ್ ಇದ್ರೆ ಕೂಡಿಸಿ ಉತ್ತರ ಮೈನಸ್ ಒಳಗೆ ಹಚ್ಬೇಕು. 12 ಇಂಟು ಮೈನಸ್ 20 ಆಯ್ತು. ನಮ್ಮ ಉದ್ದೇಶ y ಬೆಲೆ ಕಂಡುಹಿಡಿಬೇಕಾಗೈತಿ. y ಅನ್ನು ಹೊರತುಪಡಿಸಿ ಉಳಿಕಿದ್ದು ಆ ಕಡೆ ಕಳಿಸ. ಅಂದ್ರೆ 25 y ಜೊತೆ ಗುಣಿಸ್ತೈತಿ, ಬಲಭಾಗ ಕಳಿಸಿ ಭಾಗಿಸ್ತೈತಿ. y ಈಸ್ ಈಕ್ವಲ್ ಟು ಮೈನಸ್ 20 ಅಪಾನ್ 25. 20 ಮತ್ತು 25 5 ಮಗ್ಗಿ ಒಳಗೆ ಅದಾವು. 5 4 20 5 5 25. therefore y is equal to minus 4 upon 5.